ಅಣ್ಣಪ್ಪನವ್ರೆ ನೀವು ಯಾನೇ ಹೇಳಿ ಅವ್ವ ನಾನೇನು ಹೇಳೋಕ್ಕೂ ಇಷ್ಟಪಡಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ. ನಾನು ನೀವೇನೋ ಎವಳಿ ಅಂತ ಹೇಳಲಿಲ್ಲ. ಮತ್ತೆ ಏನೇ ಹೇಳಿ ಅಂದ್ರೆ ಅಯ್ಯೋ ನಾ ಹೇಳಕ್ಕೆ ಬಂದದ್ದು ಇಲ್ಲಿ ಲೋಕಲ್ ಎಣ್ಣೆ ಹೊಡಿತಾ ಇದ್ರೆ ಎಷ್ಟು ಮಜಾ ಕೊಡುತ್ತೆ ನೋಡಿ. ಗೈಯಾಳಿಗಳ ಕಲ್ ಹೊಡಿಸ್ಕೊಂಡಿದ್ನವೆಲ್ಲ ಹೊಟಾಯ್ತು. ಹೌದಾ? ಹಾಗಿದ್ರೆ ಇನ್ನೊಂದ್ಸಲ ಮಾಡಿಸ್ಕೊಂಡ್ ಬಂದ್ಬಿಡಿ. ಯಾಕಣ್ಣಪ್ಪನವ್ರೆ ನಾನು ಬದುಕಿರೋದು ನಿಮ್ಗೆ ಇಷ್ಟ ಅಲ್ವಾ? ಇಷ್ಟ ಇದೆ ಅಂತ ಅದು ಯಾವ ಬಾಯಲ್ಲಿ ಸುಳ್ಳು ಹೇಳಿ ಗೌಡ್ರೆ? ಅಣ್ಣಪ್ಪನವ್ರೆ ನನ್ನ ಬಿರ್ನ ಮ್ಯಾಲೆ ಕಳ್ಸಕ್ ನೋಡ್ರಿ. ಗೌಡ್ರೆ ನಾನೆಲ್ಲ ಹಾಗೆ ಹೇಳ್ದೆ, ನೀವು ಬದುಕಿರೋದು ಇಷ್ಟ ಇಲ್ಲ ಅಂದೆ. ಅಣ್ಣಪ್ಪನವ್ರೆ ಸುಮ್ಮನೆ ರೀ, ಎರಡು ಒಂದೇ. ನನ್ನ ಪೆಂಗಲ್ ಮಾಡಕ್ ಕೂಡ ಆಡಬೇಡಿ. ಗೌಡ್ರೆ ಸೀರಿಯಸ್ ಆಗಬೇಡಿ. ನಾನು ಎಣ್ಣೆ ಹೊಡೆಯೋ ಟೈಮಲ್ಲಿ ಸ್ವಲ್ಪ ಕಾಮಿಡಿ ಇರಲಿ ಅಂತ ಕಾಮಿಡಿ ಮಾಡಿದೆ. ಮಾಡ್ತೀನಿ. ಸೂರಿ ಇಲ್ಲೇನ್ ಮಾಡ್ತಿದ್ಯಾ? ಮಧುರ್ ಅವ್ರೆ, ಊರಲ್ಲಿರೋ ಕುಡ್ಕರ್ದೆಲ್ಲ ಕುಡ್ತಾ ಬಿಡಿಸ್ತೀನಿ ಅಂದ್ರೆ ಇಲ್ಲಿ ನೋಡಿ ನಿಮ್ಮನೆಯವರೇ ಕುಡಿತಾ ಇದಾರೆ. ಬೆಂಗಳೂರಲ್ಲಿ ಕುಡ್ದಿದ್ ಸಾಲ್ದು ಅಂತ ಇಲ್ಲೂ ಬಂದು ಕುಡಿತಿದ್ದಾರೆ. ಇವತ್ತಿದೆ ಮಾರಿ ಹಬ್ಬ. ಮಧುರ್ ಅವ್ರೆ, ನಿಮಗ್ ಬರ್ತಾ ಇರೋ ಕೋಪಕ್ಕೆ ಒಂದ್ ಕಲ್ ತಗೊಳ್ಳಿ. ಯಾಕೆ? ಆ ಕಲ್ಲನ್ನ ಅವ್ರ ತಲೆ ಮೇಲೆ ಹಾಕಿ ನಿಮ್ ಕೋಪನ ಕಮ್ಮಿ ಮಾಡ್ಕೊಳ್ಳಿ. ಹಾಗಾದ್ರೆ ಕಲ್ಲನ್ನ ಕೈ ಕೊಡು, ನಿನ್ ತಲೆ ಮೇಲೆ ಹಾಕ್ತೀನಿ, ಆಗ ಕೋಪ ಇನ್ನು ಬೇಗ ಕಡಿಮೆ ಆಗುತ್ತೆ. ಜಾನಿ, ಗೌಡ್ರೆ ಇಲ್ಲೇನ್ ಮಾಡ್ತಿದ್ದೀರಾ? ಸರಿಯಾಗಿ ನಿಂತ್ಕೊಳ್ರಿ. ತೀರ್ಥ ತಗೊಂಡು ತೇಲಾಡ್ತಾ ಇದೀವಿ. ನಿಮ್ಗೂ ಸ್ವಲ್ಪ ಕೊಡೋದಾ? ಅವ್ರಿಗೆ ಕೊಟ್ರೆ ಪ್ರಯೋಜನ ಇಲ್ಲ, ನನಗ್ ಕೊಡಿ. 2 ಬಾಟ್ಲನ್ನು ಖಾಲಿ ಮಾಡ್ಬಿಡ್ತೀನಿ. ಸೂರಿ ಸ್ವಲ್ಪ ಸುಮ್ನಿರು. ಗೌಡ್ರೆ ಇವ್ರಿಗೆ ಬುದ್ಧಿ ಇಲ್ಲ, ಅಟ್ಲೀಸ್ಟ್ ನಿಮಗ್ ಬುದ್ಧಿ ಬೇಡ್ವಾ? ಹಳ್ಳಿಗ್ ಬಂದ್ ಈ ರೀತಿ ಕುಡ್ ತೇಲಾಡ್ತಿದ್ದೀರಲ್ಲ, ಒಂಚೂರು ಕಾಮನ್ ಸೆನ್ಸ್ ಇಲ್ವಾ? ಮಧುರ ಅವ್ರೆ ನೀವು ಹೊಡೆದ ಏಟಿಗೆ ಕೋಮನ್ ಸೆನ್ಸ್ ಗೊತ್ತಾಯ್ತು, ಕಾಮನ್ ಸೆನ್ಸ್ ಮರ್ತೋಯ್ತು. ಬಾರು ಉಪ್ಪನ್ ಸಾಕ ಕೊಟ್ಟೆ ಏಟಿಗೆಲ್ಲ ಫುಲ್ ಸ್ಟಡಿ ಆಗಿ ಫುಲ್ ಬಾಟ್ಲ್ ಎತ್ಬಿಟ್ಟಿ. ಈಗ ನೀವು ಕುಡಿಯೋ ಕಾರಣ ಏನು? ನೀನೇ ಕಾರಣ. ನಿನ್ನ ಸರಿ ಮಾಡ್ಬೇಕು ಅಂತಾನೆ ನಾವಿಬ್ರು ಕುಡಿತಾ ಇರೋದು. ನನ್ಗೇನಾಗಿದೆ? ನಾನ್ ಚೆನ್ನಾಗೇ ಇದೀನಲ್ಲ. ಇವಾಗ ಚೆನ್ನಾಗಿದ್ಯಾ, ಆದ್ರೆ ನೆನ್ನೆ ಗೈಯಾಳಿ ರೂಪದಲ್ಲಿ ಬಂದು ನಮಗ್ ಬಾರಿಸಿದ್ ಮರ್ತೋಯ್ತಾ? ಅದಕ್ಕೆ ನಿಮ್ಮನ್ ಸರಿ ಮಾಡಬೇಕು ಅಂತ ನಾವಿಬ್ರು ಕುಡಿತಾವೆ. ಗೌಡ್ರೆ ಏನೇನೋ ಮಾತಾಡ್ಬೇಡಿ. ನಾನ್ ಗಯ್ಯಾಳಿ ಆಗೋದಕ್ಕೂ ನೀವ್ ಕುಡಿಯಕ್ಕೂ ಏನ್ ಸಂಬಂಧ? ನೀವು ಗಯಾಳಿಗಳನ್ನ ಸರಿ ಮಾಡಾಕ ಗಯಾಳಿ ಆದ್ರಲ್ವಾ, ಆದ್ರೆ ಅವ್ರ ಗಂಡಂದ್ರು ಕುಡ್ತಾ ಬಿಡೋವರೆಗೂ ಸರಿ ಆಗಲ್ಲ ಅಂತ ಶಬ್ದ ಮಾಡಿದ್ರಲ್ವಾ. ಅದಕ್ಕೆ ನಾವು ಕುಡ್ದು ಅವ್ರು ಕುಡ್ತಾ ಬಿಡಿಸ್ಬೇಕು ಅಂತ ಕುಡಕರಾಗಿದ್ದೀವಿ. ನೋಡಿ ಜಾನಿ, ಇಲ್ಲಿ ಗ್ರೂಮಿಂಗ್ ಟೀಚರ್ ನಾನು. ಯಾರನ್ನ ಹೇಗ್ ಬದಲಾಯಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಒತ್ತಾರೆ ಯಾರು ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೊಂಟೋಗ್ಬಿಟ್ರು? ಓಹ್ ಬಾರಪ್ಪ, ಬಾರ ಇಳಿಸ್ತ್ಯಾ? ಸಮಾಧಾನ ಆಯ್ತು ಕೊಡ್ರೆ. ಅರೆ ಕೆಕ್ಕಪ್ಪುಲ, ಕಲ್ಟಿವೇಟ್ರು ಬಜರಂಗಿ ಇನ್ಸ್ಪೆಕ್ಟರ್ ಯಾರು ಕಾಣಿಸ್ತಾ ಇಲ್ವಲ್ಲ, ಎಲ್ಲಿಗೋರು? ಬಂದ್ಮೇಲೆ ಕೇಳ್ಬಿಟ್ಟು ಹೇಳ್ತೀನಿ. ನೀವು 3 ಜನ ಯಾವಾಗಲೂ ಹೊಂಟ್ಕೊಂಡು ಇರ್ತಿದ್ದೀರಲ್ಲ, ಅವ್ರು ಎಲ್ಲಿಗೆ ಹೋಯ್ತಾರೆ ಎಲ್ಲಿಗೆ ಬರ್ತಾರೆ ಅಂತ ಗೊತ್ತಾಗಲ್ವಾ? ಗೌಡ್ರೆ, ನಮ್ಗೆ ತಲೆ ತುಂಬಾ ಕೂದಲಿರುತ್ತೆ, ಉದ್ರೋಗ ಕೂದಲನ್ನ ನೋಡ್ಕೊಂಡಿರಕ್ಕಾಗತ್ತಾ? ತೊಂದ್ರೆ ಇಲ್ಲ, ಬುದ್ಧಿವಂತ ಆಗ್ಬಿಟ್ಟಿದೆ. ನಿಮ್ ಜೊತೆ ಸರಿದ್ಮೇಲೆ ಆಗದೆ ಇರಕ್ಕಾಗತ್ತಾ? ನೋಡಿ ಇದಕ್ಕ ಒಟ್ಟ ಕೆಟ್ಟವ್ರಂಗೆ ಮುಖ ಮಾಡ್ಕೊಂಬತ್ತಿದ್ರಿ. ಒಟ್ಟು ಕೆಟ್ಟೋಗಿದ್ದ ತಗೊಳ್ಳಿ, ಹೋಗ್ ಬನ್ನಿ. ಕೆಟ್ಟಿರೋದು ಹೊಟ್ಟೆ ಅಲ್ಲ ಗೌಡ್ರೆ, ಮನ್ಸು. ನೋಡಿ ಮನುಷ್ಯ ಕೆಟ್ಟ ಮೇಲೆ ಬದುಕಬಾರ್ದು, ಹೋಗಿ ಸತ್ತೋಗ್ಬಿಡಿ. ಅಲ್ಲ ಮೆತ್ತಗಿದ್ರಲ್ಲ, ಅದಕ್ಕೆ ಎಚ್ಚರ ಮಾಡವಂತ ಕಾವು ಕೊಟ್ನಪ್ಪ. ದನಿಬಾಯ್, ನೀವು ಕಪ್ಪೆ ತಿಂದಿರ ಹಾವ್ ತರ ಮುಖ ಮಾಡ್ಕೊಂಡು ಮನ್ಸನ್ನ ಕೆಡಿಸ್ಕೊಂಡಿದ್ದೀರಾ ಅಂದ್ರೆ ಒಂದು ಮಧುರ ಅವರು ಬೈದಿರ್ಬೇಕು, ಇಲ್ಲಾಂದ್ರೆ ಚೆನ್ನಾಗಿ ರುಬ್ಬಿರ್ಬೇಕು. ಪೆದ್ದಂಗೆ ಮಾತಾಡಬೇಡ, ಚೆನ್ನಾಗಿ ತದಕ್ ಕಳ್ಸಿರ್ತಾರೆ. ನನ್ನ ನೋವು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ನಿಮ್ಮ ಹತ್ರ ಹೇಳ್ಕೊಳ್ಳೋದ್ರ ಬದಲು ಸ್ಮಶಾನಕ್ಕೆ ಹೋಗೋದು ವಾಸಿ. ಹೋಗ್ಕೊಂಡೆ ಹೊಳಿ, ಸ್ಮಶಾನಕ್ಕೆ ಹೋಗ್ಬಿಟ್ಟು ಹಳ್ಳದಲ್ಲಿ ಮನಿಕೊಂಡು ನಿಮ್ಮ ಮೇಲೆ ನೀವೇ ಮಣ್ಣು ಎಳ್ಕೋಬೋದು. ಅಣ್ಣಪ್ಪನವ್ರೆ, ಈಗ ನಿಮ್ಮ ಪ್ರಾಬ್ಲಮ್ ಏನಂತ ಹೇಳಿ ನಾನು ಸಾಲ್ವ್ ಮಾಡ್ತೀನಿ. ಗೌಡ್ರೆ, ಈ ಊರ್ ಗೌಡಂದು ಅತಿ ಆಗೋಯ್ತು, ಅವನಿಗೊಂದು ಗತಿ ಕಾಣಿಸ್ಬೇಕು. ಗತಿ ಅಣ್ಣಪ್ಪನವ್ರೆ,
ಗಡ್ಡಪ್ಪನ ಕರ್ಸಿ ತಿಥಿ ಮಾಡ್ಸೋಂಬಿಡಿ. ಹೀಗೆ ತಮಾಷೆ ಮಾಡ್ತಾ ಇರಿ, ನಾನು ಬೇರೆಯವ್ರ ಹತ್ರ ಸಹಾಯ ತಗೋತೀನಿ. ನಿಂತ್ಕೊಳ್ಳಿ. ಆ ಗೌಡ ಏನ್ ಮಾಡ್ದ ಅಂತ ಹೇಳಿ. ನೀವು ನನ್ನ ಚಡ್ಡಿ ದೋಸ್ತು, ನೀವು ನನ್ನ ಚಡ್ಡಿ ತಕೊಳ್ಳೋದು ಬಿಡೋದು ಸೆಕೆಂಡ್ರಿ, ಆದ್ರೆ ಅವ್ನ ಚಡ್ಡಿ ಉದ್ರೋಗ್ಬೇಕು ಹಂಗ್ ಮಾಡಾಕ್ ಬಿಡ್ತೀನಿ. ಗೌಡ್ರೆ ನೀವು ಸ್ವಲ್ಪ ನಿಮ್ ಪೀಠಿಗೆನ ನಿಲ್ಸಿದ್ರೆ ಜಾನಿಬಾಯಿ ವಿಷಯ ಏನು ಅಂತ ಹೇಳ್ತಾರೆ. ಜಾನಿಬಾಯಿ, ಆ ಊರ್ ಗೌಡ್ರು ಏನ್ ಮಾಡಿದ್ರು ಅಂತ ಹೇಳಿ. ದಿನಕ್ಕೆ 3 ಸಲ ಸಣ್ಣ ಪುಟ್ಟ ನೆಪ ಇಟ್ಕೊಂಡು ನಮ್ಮ ಮನೆಗೆ ಬರ್ತಾರೆ. ಅಷ್ಟೇ ಅಲ್ಲ, ಮಧುರನ್ ಮುಂದೆ ತಮ್ಮ ಬಗ್ಗೆ ತಾವೇ ಬಿಲ್ಡಪ್ ಕೊಟ್ಕೊಂಡು ಅವಳ ಮುಂದೆ ನನ್ನನ್ನು ನಾಲಾಯಕ್ ಅಂತ ಕಿಂಡಲ್ ಮಾಡ್ತಾರೆ. ಇರೋ ವಿಷಯ ಹೇಳೋರೆ, ಇದಕ್ಕೆ ನಾ ಯಾಕೆ ಅವ್ನ ಚಡ್ಡಿ ಉದುರಿಸ್ಬೇಕು? ಅಲ್ಲ, ಮಧುರ ಅವ್ರೇನ್ ನಿಮ್ ಪರವಾಗಿ ಮಾತಾಡ್ನಿಲ್ವಾ? ಅವಳು ಅವತ್ತಾನೆ ನನ್ನ ಪರವಾಗಿ ಮಾತಾಡಿದಾಳೆ ಗೌಡ್ರೆ. ಅವನ್ ಪರವಾಗಿ ಮಾತಾಡ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ಲು. ಮಧುರ ಅವರು ಊರ್ ಗೌಡ್ರ ಪರವಾಗಿ ಮಾತಾಡಿದ್ರ? ಅಷ್ಟೇ ಅಲ್ಲ ಕಣೋ, ಗಂಡಸು ಅಂದ್ರೆ ಊರ್ ಗೌಡನ್ ತರ ಇರ್ಬೇಕು ಅಂದ್ಬಿಟ್ಲು. ಮತ್ತೆ ನಾ ಯಾವ ತರ ಅವನೇ ಅಂತ ಕೇಳ್ಬೇಕಿತ್ತು. ಅವ್ರೆ, ನಾನು ಹೇಳೋದೊಂದು ಸ್ವಲ್ಪ ಕೇಳಿಸ್ಕೊತೀರಾ? ಆಯ್ತು ಹೇಳಿ. ಊರ್ ಜನ ಎಲ್ಲ ಗೌಡ್ರು ಅಂದ್ರೆ ನಮಸ್ಕಾರ ಮಾಡ್ತಾರಂತೆ, ನಾನು ಹಂಗೆ ಇರ್ಬೇಕಂತೆ. ಮಧುರ ಅವ್ರ ಮನ್ಸಲ್ಲಿ ಗೌಡನ ಬಗ್ಗೆ ಇಪ್ಪಟ್ಟಿ ಮರ್ಯಾದೆ ಬರ್ತದ ಅಂದ್ರೆ ನಾವ್ಯಾರು ಸುಮ್ಮನೆ ಇರಬಾರ್ದು. ನಾವೆಲ್ಲ ಸೇರ್ಕೊಂಡು ಆ ಗೌಡನ ಮರ್ಯಾದೆ ಕಳಿಬೇಕು. ಅಷ್ಟೇ ಅಲ್ಲ ಗೌಡ್ರೆ, ಊರ್ ಜನ ಎಲ್ಲ ಸೇರಿ ಅವನ್ಗೆ ಧಿಕ್ಕಾರ ಹಾಕ್ಬೇಕು. ಹಾಗ್ ಮಾಡೋಣ. ಅಣ್ಣಪ್ಪನವ್ರೆ, ಇದಕ್ಕೊಂದು ಗನಂದರಿ ಐಡಿಯಾ ನಂತವದ. ಹೌದೌದು, ಮನೆ ಹಾಳು ಐಡಿಯಾಗಳು ನಿಮ್ ತಲೆಗೆ ಬರೋದ್ ಗೌಡ್ರೆ. ಅಂದ್ರೆ ನಿಮ್ ಐಡಿಯಾ ಅದೆಷ್ಟು ಬೇಗ ಮನೆ ಹಾಳು ಮಾಡುತ್ತೋ ನೋಡೋಣ, ಮುಂದುವರ್ಸಿ. ತೊಂದ್ರೆ ಇಲ್ಲ ಅಣ್ಣಪ್ಪನವ್ರೆ, ನಾವೆಲ್ಲ ಫಾರಿನ್ ಗೆಟಪ್ಪಲ್ಲಿ ಹೋಗಿ ಫಾರಿನ್ ನಸ ಕೊಡ್ತೀವಿ ಅಂತ ಹೇಳಿ ಅವನೇ ಜನಗಳ ದುಡ್ಡು ವಸೂಲು ಮಾಡ್ಕೊಂಬರ್ಬೇಕು. ಹಂಗ್ ಮಾಡಿ ಆ ದುಡ್ಡನ್ನ ಎತ್ಕೊಂಡು ಓಡೋಗ್ಬಿಟ್ಟು ಅವನಿಗೆ ಯಾಮಾರಿಸ್ಬಿಟ್ರೆ ಸೂಪರ್ ಐಡಿಯಾ ಗೌಡ್ರೆ. ಥ್ಯಾಂಕ್ ಯು ಅಣ್ಣಪ್ಪನವ್ರೆ. ಅದ್ರ ಅರ್ಥ ಆಗ್ಲಿಲ್ಲ, ಅದೇನು ಅಂತ ಬಿಡಿಸೇಳಿ ಗೌಡ್ರೆ. ಅಣ್ಣಪ್ಪನವ್ರೆ, ನೀವು ಹೇಳ್ದಂಗ ಊರ್ ಗೌಡನಿಗ ಊರ್ ಜನಗಳಿಂದ ಧಿಕ್ಕಾರ ಹಾಕಿಸ್ಬೇಕು ಅಂದ್ರೆ ಅವನಿಂದ ಆ ಜನಗಳಿಗೆ ಮೋಸ ಆಗ್ಬೇಕು. ಮೋಸನ ನಾವು ಆ ಊರ್ ಗೌಡ್ರಿಂದಾನೇ ಮಾಡಿಸ್ಬೇಕು. ಅದೇಗೋ ಅಣ್ಣಪ್ಪನವ್ರೆ, ನಮ್ಮ ಮಾತನ್ನ ನಂಬಿ ಊರ್ ಗೌಡನೇ ಜನಗಳ ದುಡ್ಡಿಸ್ಕೊಡ್ಬೇಕು. ಹಂಗ್ ಮಾಡಬೇಕು. ಆ ದುಡ್ಡನ್ನ ಫಾರಿನ್ ಗೆಟಪ್ಪಲ್ಲಿರೋ ನಾವು ಎತ್ಕೊಂಡು ಓಡೋಗ್ಬಿಟ್ಟು ಈ ಕಳ್ತನದಲ್ಲಿ ಗೌಡಂದು ಪಾಲದ ಅಂತ ಊರ್ ಜನಗಳಿಗೆ ಅನುಮಾನ ಬರೋ ಥರ ಮಾಡಬೇಕು. ಆಗ ನಾವೇನ ಊರ್ ಜನಗಳೇ ಸೇರ್ಕೊಂಡು ಗೌಡನಿಗೆ ಬ್ಯಾನಿಸ್ತಾರೆ. ಆಗ ಊರ್ ಗೌಡ್ರು ಮಾನ ಮರ್ಯಾದೆ ಕಳ್ಕೊಂಡು ಬೀದಿಗೆ ಬಿದ್ದಿರೋ ಪರದೇಸಿ ಆಗ್ತಾರೆ. ಅಲ್ಲ ಗೌಡ್ರೆ, ನಾವು ಆ ಊರ್ ಗೌಡಂಗ್ ಬುದ್ಧಿ ಕಲ್ಸೋದಕ್ಕೋಸ್ಕರ ಎಲ್ಲಾ ಜನಗಳಿಗೂ ಮೋಸ ಮಾಡೋದು ತಪ್ಪಲ್ವಾ? ಅಣ್ಣಪ್ಪನವ್ರೆ, ನಾವೇನು ಮೋಸ ಮಾಡಕ ದುಡ್ಡು ಎತ್ಕೊಂಡು ಓಡೋಗ್ಬಿಟ್ಟವ. ಮತ್ತೆ ಬ್ಯಾಂಕಲ್ಲಿ ಆ ದುಡ್ಡನ್ನ ಡೆಪಾಸಿಟ್ ಮಾಡಿ ನಿಧಾನವಾಗಿ ಎತ್ತಿನ ಗಾಡಿಲಿ ಹೋಗ್ತೀವಿ. ಜನಗಳನ್ನ ಯಾಮಾರಿಸಿ ಅವ್ರು ದುಡ್ಡು ಎತ್ಕೊಂಡು ಓಡೋವಾಕ ನಮ್ಮನ್ನೇ ನೀನು ಅನ್ಕೊಂಬಿಟ್ಯಾ? ಹಾಗಾದ್ರೆ ದುಡ್ಡೆಲ್ಲ ಏನ್ ಮಾಡೋದು ಗೌಡ್ರೆ? ಅಣ್ಣಪ್ಪನವ್ರೆ, ಫಾರಿನ್ ಅವ್ರ ತಮ್ಮ ಒದ್ದು ದುಡ್ಡನ್ನ ಕಿತ್ಕೊಂಡಿವಿ ಅಂತ ಹೇಳ್ಬಿಟ್ಟು ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಟ್ಬಿಡೋ. ಆಗ ಅವ್ರ ಪಾಲಗ ನಾವು ದೇವ್ರಾಗ್ಬಿಡ್ತೀವಿ. ಆಮೇಲೆ ಆ ಗೌಡನಿಗಿಂತ ಜಾಸ್ತಿ ಮರ್ಯಾದೆ ನಮಗ್ ಸಿಗುತ್ತೆ. ಅಣ್ಣಪ್ಪನವ್ರೆ, ಅದನ್ನ ನೆನೆಸ್ಕೊಂಡ್ರೆ ಎಲ್ಲ ಬಾಯ್. ಅಯ್ಯೋ, ನಿನ್ ಕಣ್ಣಿಗೆ ಎಲ್ಲ ಮಾಡ್ಕೊಂಡಿದ್ಯ, ಅಲ್ಲಿ ನೋಡ್ಲಾ ನಿಂತವೆ. ನೋ ನೋ, ವಿ ಆರ್ ನಾಟ್ ದಯಾ, ವಿ ಆರ್ ಕಮಿಂಗ್ ಫ್ರಮ್ ಐರ್ಲ್ಯಾಂಡ್ ಹಸುಗಳ ಸಂಘ. ಐರ್ಲ್ಯಾಂಡ್ ಹಸುಗಳ ಸಂಘವಾ? I mean, Island Cow Bank. ಏ ಅಣ್ಣಪ್ಪನವ್ರ ಪರವಾಗ ಮಧುರ ಅವ್ರಿಗೋಸ್ಕರ ನಾನು ನಿಮ್ ಜೊತೆ ತೊಡ ತಟ್ಕೊಂಡು ಆ ಕಡೆ ಕೀಳಿತೀನಿ. ನೀವ್ ಯಾರೇ ಏನೇ ಹೇಳಿದ್ರು ಮಧುರ ಅವ್ರ ಮುಂದೆ ಚಾಲೆಂಜ್ ಮಾಡಿರೋ ಗೌಡನ್ ಸೊಕ್ಕು 3 ಗಂಟೆ ನಾನು ಇಲ್ಲಿಗೂ ಬರಲ್ಲ. ನನಗೆ ಗೊತ್ತು, ಕುಸ್ತಿಲ್ಗೆಲ್ಲ ದಿವ್ಯ ಅಂತ.